السلام عليكم ورحمة الله تعالى وبركاته. بسم الله والحمد لله والصلاة والسلام على أشرف المرسلين وعلى آله وصحبه أجمعين. أما بعد. ಸದರಿ ಕಾರ್ಯಕ್ರಮದಲ್ಲಿ ಚರ್ಚಿಸಲ್ಪಡಬೇಕಾದ ವಿಷಯ ನಾಸ್ತಿಕವಾದ. ಒಂದೇ ವಾಕ್ಯದಲ್ಲಿ ಹೇಳುವುದಾದರೆ, ಸೃಷ್ಟಿಕರ್ತನ ಶೋಧನೆ ಮಾಡುತ್ತಾ ಸೃಷ್ಟಿಕರ್ತನ ಪರಿಕಲ್ಪನೆಯನ್ನೇ ಅಥವಾ ದೇವರ ಅಸ್ತಿತ್ವವನ್ನೇ ನಿಷೇಧಿಸುವಂತಹ ಒಂದು ಸಿದ್ಧಾಂತವಾಗಿದೆ. ನನಗೆ ಅರ್ಥವಾಗ್ತಾ ಇಲ್ಲ. ನಾಸ್ತಿಕರು ಅವರಿಗೆ ಇಟ್ಟಂತ ಹೆಸರಾಗಿದೆ ಯುಕ್ತಿವಾದಿಗಳು ಅಥವಾ ಬುದ್ಧಿವಾದಿಗಳು. ಆದರೆ ಅವರು ಮಾಡಿದಂತಹ ವಾದವನೆಂದರೆ, ಈ ಅದ್ಭುತವಾದ ಜಗತ್ತು, ಈ ಸುಂದರವಾದ ಜಗತ್ತಿಗೆ ಸೃಷ್ಟಿಕರ್ತನು ಇಲ್ಲವೆಂದು. ಮಾತ್ರವಲ್ಲ, ಈ ಅದ್ಭುತವಾದ ಜಗತ್ತು ಸ್ವಯಂ ಪ್ರೇರಿತವಾಗಿ ಅಥವಾ ನ್ಯಾಚುರಲ್ ಸೆಲೆಕ್ಷನ್ ಮೂಲಕ ಉದ್ಭವವನ್ನು ಪ್ರೇರಿಸುವೆನೆಂದರೆ ಈ ವಾದವು ಶಾಶ್ವತ ಅಲ್ಲ, ಈ ವಾದಕ್ಕೆ ಆಧಾರವಿಲ್ಲ ಎಂದು ಸ್ವತಃ ನಾಸ್ತಿಕರೇ ಹೇಳುತ್ತಾ ಇದ್ದಾರೆ. ಪ್ರೀತಿಯ ಸಹೋದರರೇ, ಸಿಂಪಲ್ ಆಗಿ ಹೇಳುತ್ತಾ ಇದ್ದೇನೆ, ಇಫ್ ದರ್ ಇಸ್ ದ ಮಸ್ಟ್ ಬಿ ಡಿಸೈನರ್. ಸೃಷ್ಟಿ ಇರುವುದಾದರೆ ಸೃಷ್ಟಿಕರ್ತನ ಇದ್ದೇ ಇರುತ್ತಾನೆ ಎಂಬುದು ಬುದ್ಧಿ ಇರುವವರಿಗೆ ತಿಳಿಯುವಂತಹ ವಿಚಾರ. ಪ್ರಪಂಚವಿದೆ, ಈ ರೀತಿಯಲ್ಲಿದೆ, ಈ ರೂಪದಲ್ಲಿದೆ ಅಂತ ಹೇಳಬಹುದು. ಆದ್ರೆ ಪ್ರಪಂಚವನ್ನು ಸೃಷ್ಟಿಯಂತಹ ಸೃಷ್ಟಿಕರ್ತನನ್ನು ನಮ್ಮ ಕಣ್ಣಿಗೆ ಕಾಣಲು ಸಾಧ್ಯವಿಲ್ಲ. ನಮ್ಮ ಕಣ್ಣಿಗೆ ಕಾಣುವುದಿಲ್ಲ ಎಂಬುದು ಮಾತ್ರಕ್ಕಾಗಿ ಸೃಷ್ಟಿಕರ್ತನು ಇಲ್ಲವೆಂದು ಆಗುತ್ತಿದೆ? ಖಂಡಿತವಾಗಿಯೂ ಇಲ್ಲ. ಪವಿತ್ರ ಕುರಾನ್ ಹೇಳುತ್ತಾ ಇದೆ, ಇನ್ನ ಫೀ ಖಲ್ಕಿ ಸಮಾವಾತಿ ವಲ್ ಅರ್ಲಿ ವಖ್ತಿಲಾಫಿಲ್ ಲೈಲಿ ವನ್ ನಹಾರಿ ಲಿಆಯಾತಿಲ್ ಉಲಿಲ್ ಅಲ್ಬಾಬ್. ಆಕಾಶ ಮತ್ತು ಭೂಮಿಯ ಸೃಷ್ಟಿಯಲ್ಲಿ ಹಗಲು ರಾತ್ರಿಗಳ ಬ್ರಹ್ಮಾಂಡ ಚಲನೆಯ ತಿಂಚುವಿಗೆ ದೃಷ್ಟಾಂತವಿದೆ. ಪ್ರಪಂಚ ರಚನೆ ಹಿಂದೆ ಒಂದು ಸ್ಪಷ್ಟವಾದ ಒಂದು ಪ್ಲಾನಿಂಗ್ ಇದೆ. ಇದರ ಅರ್ಥ ಈ ಪ್ರಪಂಚವು ಅನಾಥವಲ್ಲ, ಇದರ ಹಿಂದೆ ಒಂದು ಶಕ್ತಿ ಇದೆ. ಆ ಶಕ್ತಿಗೆ ಕರೆಯುವ ಹೆಸರಾಗಿದೆ ಅಲ್ಲಾಹ್. ನಾಸ್ತಿಕವಾದ ಟೊಳ್ಳು ಪೊಳ್ಳು ಸುಳ್ಳುವಾದಗಳನ್ನು ನಿರಂತರವಾಗಿ ತನ್ನ ಅದ್ಭುತವಾದ ಕಂಪ್ಯೂಟರ್ ಮೈಂಡ್ ಮೂಲಕ ಮಣ್ಣಿನಲ್ಲಿ ಮಕ್ಕಳಿಸಿದಂತಹ ಇಮಾಮ್ ಅಬೂ ಹನೀಫಾ ರಲಿಯಲ್ಲಾಹು ಅನ್ಹು ಚರಿತ್ರೆ ನಮಗೆ ಕಾಣಬಹುದು. ಸೃಷ್ಟಿಕರ್ತನ ಶೋಧನೆ ಮಾಡುತ್ತಾ ನಾಸ್ತಿಕರು ಹಲವಾರು ಎಡವಟ್ಟುಗಳನ್ನು ಮಾಡುತ್ತಾ ಇದ್ದಾರೆ. ಎಷ್ಟರವರೆಗೆ ಎಂದರೆ, ಈ ಜಗತ್ತು ಹಲವಾರು ಸಮಸ್ಯೆಗಳಲ್ಲೂ ಕೂಡ ನಾಸ್ತಿಕವಾದ ಒಂದಾಗಿ ಮಾರ್ಪಡುತ್ತಾ ಇದೆ. ಕಾರಣ, ಧರ್ಮ ತತ್ವನಿಷ್ಠದಿಂದ, ಧರ್ಮ ರಂಗನಿಂದ ಒಂದು ಒಳ್ಳೆ ಸಂಸ್ಕೃತಯುಕ್ತವಾದ ನೈತಿಕ ತುಂಬಿರುವಂತಹ ಜೀವನ ನಡೆಸುತ್ತಾ ಇದೆ. ಯುವ ಪೀಳಿಗೆ ಸಮೂಹಕ್ಕೆ ನೀವು ಹೇಗೆ ಬೇಕಾದರೂ ಇರಿಸಿ, ನಿಮ್ಮ ಇಷ್ಟವನ್ನೇ ಗೀಸಿ ಎಂಬ ಅತ್ಯಂತ ಕೀಳಮಟ್ಟವಾದ ಬೋಧನೆಯನ್ನು ನಾಸ್ತಿಕರು ಹೇಳುತ್ತಾ ಇದ್ದಾರೆ. ಪ್ರೀತಿಯ ಸಹೋದರರೇ, ನಾವು ಪ್ರಜ್ಞಾವಂತರಾಗಿರಬೇಕು. ಈ ನಾಸ್ತಿಕವಾದಿಗಳ ಕುತಂತ್ರದಿಂದ ನಮ್ಮ ಮಣ್ಣನ್ನು ಕಾಪಾಡಿಕೊಳ್ಳಬೇಕೆಂದು ಇಷ್ಟು ಹೇಳಿ ನನ್ನ ಪುಟ್ಟ ಭಾಷಣಕ್ಕೆ ವಿರಾಮ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಆಲಾ ವಬರಕಾತುಹು. ಕಳ್ಳತನ ಮಾಡದಿರಿ.